ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. IPL 2026ರ ಅತ್ಯಂತ ದೊಡ್ಡ ಹೈ ವೋಲ್ಟೇಜ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಭರ್ಜರಿ ಜಯನ ಸಾಧಿಸಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಈ ಪಂದ್ಯದಲ್ಲಿ RCB ಬರೋಬ್ಬರಿ 250 ರನ್ಗಳನ್ನು ಕಲೆ ಹಾಕಿ ದಾಖಲೆಯನ್ನು ಬರೆದಿದೆ. ಆದರೆ ಪಂದ್ಯದ ನಂತರ CSK ನಾಯಕ ಋತುರಾಜ್ ಅವರು ಆಡಿದ ಮಾತುಗಳು ಈಗ ಎಲ್ಲೆಡೆ ವೈರಲ್ ಆಗ್ತಿವೆ. ಈ ಪಂದ್ಯದಲ್ಲಿ ನಡೆದಿದ್ದೇನು, ಋತುರಾಜ್ ಯಾಕೆ ಭಾವುಕರಾದರು, ಸಂಪೂರ್ಣ ಮಾಹಿತಿ ಇಲ್ಲಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ RCB ವಿರಾಟ್ ಕೊಹ್ಲಿ ಮತ್ತು ಪಿಂಕ್ ಸಾಲ್ಟ್ ಉತ್ತಮ ಆರಂಭನ ನೀಡಿದ್ರು. ವಿರಾಟ್ ಇನ್ನೂ 28 ರನ್ಗಳಿಗೆ ಔಟ್ ಆದ್ರು. ಅನಂತರ ಬಂದ ದೇವದತ್ ಪಡಿಕ್ಕಲ್ ಕೇವಲ 29 ಎಸೆತಗಳಲ್ಲಿ 50 ರನ್ ಸಿಡಿಸಿ ಮಿಂಚಿದ್ರು. ಆದರೆ ಅಸಲಿ ಆಟ ಶುರುವಾಗಿದ್ದೇ ಡೆತ್ ಓವರ್ಗಳಲ್ಲಿ. ನಾಯಕ ರಜತ್ ಪಟಿದಾರ್ ಮತ್ತು ಫಿನಿಷರ್ ಟೀಮ್ ಡೇವಿಡ್ ಅವರು CSK ಬೌಲರ್ಗಳನ್ನು ಮನ ಬಂದಂತೆ ದಂಡಿಸಿದರು. ಟೀಮ್ ಡೇವಿಡ್ ಕೇವಲ 25 ಎಸೆತಗಳಲ್ಲಿ 8 ಸಿಕ್ಸರ್ಗಳ ನೆರವಿನಿಂದ 70 ರನ್ ಚಚ್ಚಿದರು. ಈ ಇಬ್ಬರ ಅಬ್ಬರದಿಂದ RCB 20 ಓವರ್ಗಳಲ್ಲಿ 250 ರನ್ಗಳ ಬೃಹತ್ ಮೊತ್ತನ ಕಲೆ ಹಾಕಿತು. ಇದು ಈ ಸೀಸನ್ನ ಗರಿಷ್ಠ ಮೊತ್ತ ಆಗಿದೆ. 251 ರನ್ಗಳ ಬೃಹತ್ ಗುರಿ ಬೆನ್ನಟ್ಟಿದ್ದ CSKಗೆ ಆರಂಭದಲ್ಲೇ ಆಘಾತ ಎದುರಾಯಿತು. ನಾಯಕ ಋತುರಾಜ್ 7 ರನ್ಗಳಿಗೆ ಔಟ್ ಆದರೆ ಸಂಜು ಸ್ಯಾಮ್ಸನ್ ಕೇವಲ 20 ರನ್ನ ಗಳಿಸಿದರು. ಮಧ್ಯಮ ಕ್ರಮಾಂಕದಲ್ಲಿ ಸರ್ಫರಾಜ್ ಖಾನ್ ಮತ್ತು ಪ್ರಶಾಂತ್ ಬೇರ್ ಸ್ವಲ್ಪ ಹೋರಾಟ ನೀಡಿದ್ರು. RCBಯ ಶಿಸ್ತುಬದ್ಧ ಬೌಲಿಂಗ್ ಮುಂದೆ ಇದು ಸಾಕಾಗಲಿಲ್ಲ. ಅನುಭವಿ ಬೌಲರ್ ಭುವನೇಶ್ವರ್ ಕುಮಾರ್ 3 ವಿಕೆಟ್ ಪಡೆದು CSK ಬೆನ್ನೆಲುಬನ್ನು ಮುರಿದ್ರು. ಅಂತಿಮವಾಗಿ CSK 207 ರನ್ಗಳಿಗೆ ಆಲ್ಔಟ್ ಆಗಿ 43 ರನ್ಗಳ ಸೋಲನ್ನು ಒಪ್ಪಿಕೊಂಡಿತು. ಇದು CSKಗೆ ಸತತ 3ನೇ ಸೋಲು. ಪಂದ್ಯದ ನಂತರ ಮಾತನಾಡಿದ ಋತುರಾಜ್ ಗಾಯಕ್ವಾಡ್ ಅವರು ಸೋಲಿನ ಸಂಪೂರ್ಣ ಹೊಣೆಯನ್ನು ಹೊತ್ತುಕೊಂಡಿದ್ದಾರೆ. ಅವರು ಹೇಳಿದ್ದೇನೆಂದರೆ, ನಾನು ಒಬ್ಬ ನಾಯಕನಾಗಿ ಮತ್ತು ಆರಂಭಿಕ ಆಟಗಾರನಾಗಿ ಜವಾಬ್ದಾರಿಯಿಂದ ಆಡಬೇಕಿತ್ತು. ಈ ಸೋಲಿಗೆ ನಾನೇ ನೇರ ಕಾರಣ. ನಾವು 14ನೇ ಓವರ್ವರೆಗೆ ಪಂದ್ಯದಲ್ಲಿ ಹಿಡಿತ ಸಾಧಿಸಿದೆವು, ಆದರೆ ಅನಂತರ ಕೈ ಚೆಲ್ಲಿದ್ವು. ಈ ಹೇಳಿಕೆಯು ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಅಭಿಮಾನಿಗಳ ಮೆಚ್ಚುಗೆಗೆ ಪಾತ್ರ ಆಗಿದೆ. ಗೆದ್ದಾಗ ಕ್ರೆಡಿಟ್ ತೆಗೊಳ್ಳುವ ನಾಯಕರು ಸೋತಾಗ ಈ ರೀತಿ ಹೊಣೆ ಹೊರಬೇಕೆಂದು ಫ್ಯಾನ್ಸ್ ಹೇಳಿದ್ದಾರೆ. ಫ್ರೆಂಡ್ಸ್, RCB ಈಗ ಪಾಯಿಂಟ್ಸ್ ಟೇಬಲ್ನಲ್ಲಿ ಅಗ್ರಸ್ಥಾನಕ್ಕೆ ಏರಿದೆ. ಈ ಪಂದ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಋತುರಾಜ್ ಅವರ ಹೇಳಿಕೆ ಸರಿ ಇದೆಯಾ ಅಥವಾ CSK ಬೌಲರ್ಗಳ ವೈಫಲ್ಯ ಸೋಲಿಗೆ ಕಾರಣನಾ? ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.